ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಮಾಡ್ತಿದ್ದೀರಾ? ಯಾರು ನೀವು? ನಾನು ಯಾರು ಅಂತ ಗೊತ್ತಾಗುತ್ತೆ. ಫಸ್ಟ್ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವಿರೋದು ಪಬ್ಲಿಕ್ ನ ಕಾಪಾಡೋಕ್ಕೋ ಅಥವಾ ತೊಂದರೆ ಕೊಡೋಕ್ಕೋ? ಜನಗಳ ಹತ್ರ ಹೇಗಿರ್ಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಏನ್ರಿ ಜನಗಳ ಹತ್ರ ಹೇಗೆ ನಡ್ಕೋಬೇಕು ಅಂತ ನಾನು ನಿಮ್ಮಿಂದ ಪಾಠ ಕಲಿಬೇಕಾ? ಕೆಲವೊಂದ್ಸತಿ ಪಾಠ ಕಲಿಬೇಕಾಗುತ್ತೆ. ಕಲೀಲಿಲ್ಲ ಅಂದ್ರೆ ಹೇಗ್ ಕಲ್ಸೋದು ಅಂತ ನಮಗ್ ಗೊತ್ತಿರುತ್ತೆ. ನೋಡಿ, ಸುಮ್ಮನೆ ನಮ್ಮ ದಾರಿಗೆ ಅಡ್ಡ ಬರಬೇಡಿ. ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ. ಸುಮ್ಮನೆ ಅಡ್ಡ ಬಂದ್ರೆ ನಿಮ್ಮನ್ನು ಸೇರ್ಸಿ ಬಳಸ್ಕೊಳ್ಬೇಕಾಗುತ್ತೆ. ಓ, ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ಕಾಕಿ ಕಳ್ಕೊಂಡು ಬೀದಿ ನಿಲ್ಲೋ ತೀರ್ಮಾನ ಮಾಡ್ತೀರಾ ಅಂತ ಆಯ್ತು. ಕಾಗೆ ಕಳ್ಕೊಳ್ಳೋದ ನಾವ? ಇಂಥ ಪವಿತ್ರವಾದ ಬಟ್ಟೆ ನಿಮ್ಮಂತವ್ರ ಮೈಲಿ ಇರಬಾರ್ದು. ಓಹೋ, ಏನು ನಮ್ಮನ್ನ ಕೆಲಸ ತೆಗೆದ್ಬಿಡ್ತೀಯಾ? ನಾವು ದೊಡ್ಡ ನೆಟ್ವರ್ಕ್ ಇರೋರೆ, ನಮಗೂ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ ಇದೆ. ಸರ್ಕಾರಿ ಅಧಿಕಾರಿಗಳು ನಾವು, ಅದರಲ್ಲೂ ಪೊಲೀಸ್ನವ್ರು ಏನು ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂತಂತ ದೊಡ್ಡ ದೊಡ್ಡ ರೌಡಿಗಳು ಸೆಲ್ಯೂಟ್ ಹೊಡೆದು ಹೋಗ್ತಾರೆ, ನಂಗೆ ಗೊತ್ತಾ? ನಿಮಗೆ ಯಾರ್ಯಾರು ಸಲ್ಯೂಟ್ ಹೊಡಿತಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಸಲ್ಯೂಟ್ ಹೊಡಿತೀರಲ್ಲ, ಅವರೇ ನಿಮಗೊಂದು ಗತಿ ಕಾಣಿಸ್ತಾರೆ. ಹೋಗ್ಲಿ ಬಿಡಿ ಅಮ್ಮವ್ರೆ, ಅವ್ರಿಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾಡ್ಬಿಟ್ಟಿದ್ದಾರೆ. ಏನ ಮಾತಾಡ್ತಿದ್ದೀಯ ನೀನು? ಅಷ್ಟಕ್ಕೂ ಯಾರ ಅವರು? ಈಗ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಮಿನಿಸ್ಟರ್ ವೀರೇಂದ್ರ ಸರ್ದೇಸಾಯಿ ಅವರು ತಮ್ಮನ ಹೆಂಡತಿ ನಾನು. ನಮ್ಗೆ ಹೇಳ್ಕೊಟ್ಟೆ ಮಹೇಶ್ವರ ಅಕ್ಕನ ಕಡೆಯವರಲ್ವಾ? ಆ ಏಜೆಂಟು ಹಂಗೆ ಹೇಳ್ದ ಕಣೋ. ನಾನು ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗಲ್ಲ ಅಂತ ಹೇಳಿ ಬಂದಿದ್ದೆ. ಇನ್ನೊಂದು ಮಿನಿಸ್ಟರ್ ನಾಡಿನಿಂದ ಬಂದವ್ರೆ, ನಮ್ಮ ಕೆಲಸ ಹೋದಂಗೇನೋ. ಏನ್ ಸರ್ ಮಾಡೋದು? ಆಫೀಸರ್, ಏನ್ ಯೋಚನೆ ಮಾಡಿದ್ರಿ? ಬಾವಂಗ್ ಕಾಲ್ ಮಾಡ್ಲಾ? ಅವ್ರ ಹತ್ರನೇ ಮಾತಾಡ್ತೀರಾ? ಅಯ್ಯಯ್ಯೋ ಮೇಡಮ್, ಸಾಹೇಬ್ರಿಗೆ ತೊಂದರೆ ಕೊಡ್ತೀರಾ? ಇಷ್ಟಕ್ಕೆ ವಿಷಯಕ್ಕೆಲ್ಲ ಸಾಹೇಬ್ ಫೋನ್ ಮಾಡ್ಬೇಕಾ? ನಾವೇ ಸಾಲ್ವ್ ಮಾಡ್ಕೊತೀವಿ. ಹೀಗೊಳ ಬಿಟ್ಕೊಳ್ಸ. ಸಾರಿ ಸರ್, ಆಮೇಲೆ ಮಿನಿಸ್ಟರ್ ಸಾಹೇಬ್ರನ್ನ ಕೇಳಿದೆ ಅಂತೇಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ಸ್ ಅಮ್ಮವ್ರೆ. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಮತ್ತೆ ಶ್ರಾವಣಿಗೆ. ಒಂದ್ ನಿಮಿಷ. ನೀವೆಲ್ಲ ಯಾರನ್ನ ಹಿಡ್ಕೊಂಡಿದ್ರಿ ಅಂತ ನಿಮಗ್ ಗೊತ್ತಾ? ಮಕ್ಕಳ ಕಳ್ಳನ್ನ, ಆ ಹುಡುಗನ್ನ ಎತ್ತಾಕೊಂಡು ಹೋಗಕ್ ಐಡಿಯಾ ಮಾಡಿದ್ದ. ಓ, ಹಂಗಾದ್ರೆ ದ್ಯಾವ್ರ ಬಗ್ಗೆ ಯಾರು ಅಪವಾದ ಮಾಡಿದ್ರೆ ಆ ದ್ಯಾವ್ರನ್ನೇ ನಂಬಲ್ವಾ? ಅಥವಾ ಆ ದ್ಯಾವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ? ಅಥವಾ
ಆ ದೇವಸ್ಥಾನನೇ ಇರಬಾರ್ದು ಅಂತ ಗುಡಿನೇ ಮುಚ್ಚಿಸ್ಬಿಡ್ತೀರಾ? ಏನಮ್ಮ ನೀನು ಇವನ್ನ ದೇವ್ರು ಅಂತಿದ್ಯಲ್ಲ, ಇಂಥ ಕಳ್ಳನ್ನ ದೇವ್ರುಗೊಳಿಸ್ತಾ ಇದೆಯಲ್ಲಮ್ಮ. ಹೌದು, ನಾನ್ ಇವ್ರನ್ನ ಆ ದ್ಯಾವ್ರಿಗೆ ಹೋಲಿಸ್ತೇನೆ. ಯಾಕಂದ್ರೆ ಇವ್ರಲ್ಲಿ ಆ ದ್ಯಾವ್ರಂತ ಗುಣ ಐತೆ. ಎಲ್ರಿಗೂ ಬರೀ ಒಳ್ಳೇದೇ ಮಾಡ್ಬೇಕು ಅಂತ ಅನ್ಕೊಂಡಿರೋ ಇವ್ರು ಕೆಟ್ಟ ಕೆಲ್ಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈ ಹುಡ್ಗನ್ ಮಾತ್ ಕೇಳ್ಕೊಂಡು ಇಂಥ ದ್ಯಾವ್ರ ಮೇಲೆ ಅಪವಾದ ಮಾಡ್ಬೇಡಿ. ಅಲ್ಲಮ್ಮ, ಮಕ್ಕಳನ್ನ ದೇವ್ರು ಅಂತಾರೆ, ಸುಳ್ಳು ಹೇಳಲ್ಲ ಅಂತಾರೆ. ಈ ಹುಡುಗನೇ ಹೇಳ್ತಾ ಇದ್ದಾನೆ ನನ್ನನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದ ಅಂತ. ಅಂತದ್ರಲ್ಲಿ ಇವನ್ನ ದೇವ್ರು ಅಂತಿದ್ಯಲ್ಲಮ್ಮ, ಈ ಹುಡುಗ ಯಾಕೆ ಸುಳ್ಳು ಹೇಳ್ಬೇಕು? ಇವ್ರಲ್ಲ ಈಗಿನ ಕಾಲದ ಮಕ್ಳು ಸ್ವಾಮಿ. ಕಾಲ ಬದ್ಲಾಗೈತೆ. ಹಳೆ ಗಾದೆಗಳು, ಹಳೆ ಪುರಾಣಗಳೆಲ್ಲ ಈಗಿನ ಕಾಲಕ್ಕೆ ಅನ್ವಯ ಆಗಲ್ಲ. ಅಂದ್ರೆ ಈ ಹುಡುಗ ಸುಳ್ಳು ಹೇಳ್ತಾ ಇದ್ದಾನಾ? ಇಲ್ಲ ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ದುಡ್ಡಿನ ಆಸೆ ನಾಟಕ ಎಲ್ಲ ಮಾಡ್ತಿದ್ಯಾ? ನಾನೇನೋ ಕಡಿಮೆ ಮಾಡಿದೀನಿ ನಿನ್ಗೆ? ಈ ಹುಡುಗ ನಿಮ್ಮ ಮಗನ? ಹೌದು ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ ಮಿನಿಸ್ಟರ್ ಮನೆಯವ್ರ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ಮಿನಿಸ್ಟರ್ ಮನೆಯವರ? ನಾನು ಆಗ್ಲೇ ಹೇಳಿಲ್ವಾ ಇವ್ರನ್ನ ಟಿವಿಲಿ ನೋಡಿದ್ದೀನಿ ಅಂತ. ಸರ್, ನೀವು ವೀರೇಂದ್ರ ದೇಸಾಯಿ ಸರ್ ಅವರ ಪಿ ಅಲ್ವಾ? ಸರ್, ನಮ್ಮ ಮಗ ಮಣ್ತಿನ ಕೆಲಸ ಮಾಡ್ಬಿಟ್ಟಿದ್ದಾನೆ. ದುಡ್ಡಿನ ಆಸೆಗೋಸ್ಕರ ರೋಡಲ್ಲಿ ಕಲ್ಲು ಮಳೆ ಹಾಕಿ ಪಂಚರ್ ಮಾಡಿಸಿ ಆ ಪಂಚರ್ ನಾವೇ ಹಾಕ್ತಿದ್ವಿ. ನಮ್ಮಿಂದನೇ ನಮ್ಮ ಮಗನು ಹಾಳಾಗಿದ್ದಾನೆ. ಅವನು ದುಡ್ಡಿನ ಆಸೆಗೆ ಯಾರ್ದೋ ಮಾತು ಕೇಳ್ಕೊಂಡು ಈಗೆಲ್ಲ ಮಾಡಿದ್ದಾನೆ ಸರ್. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಈ ಥರ ಎಲ್ಲ ಮಾಡೋದಕ್ಕೆ? ಗೊತ್ತಿಲ್ಲ ಅಣ್ಣ, ಸಾರಿ ಅಣ್ಣ. ಯಾರೋ ಒಬ್ಬ ಬಂದು ದುಡ್ಡು ಕೊಟ್ಟ, ನಿಮ್ ಗಾಡಿ ತೋರಿಸಿ ಈ ತರ ಎಲ್ಲ ಮಾಡು ಅಂತ, ಅದಕ್ಕೆ ಮಾಡ್ಬಿಟ್ಟೆ. ಅಯ್ಯೋ, ನಿನ್ ಮಾತು ಕೇಳ್ಕೊಂಡು ಇವ್ರ ಜೊತೆ ಕೆಟ್ಟಾಗಿ ನಡ್ಕೊಂಡವಲ್ಲ. ಕ್ಷಮಿಸಿ ಸರ್.